ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಒಂದು ರೈತರ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಸಭೆಯನ್ನ ಕೂಡ ನಡೆಸಲಾಯಿತು. ಆದರೆ ಆ ಸಭೆ ಅಪೂರ್ಣವಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಂತಹ ರೈತರ ಸಭೆ ಅಪೂರ್ಣವಾಗಿದೆ. ವಿಧಾನಸೌಧದ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆದಂತಹ ಸಭೆ ಇದಾಗಿತ್ತು. ಭೂ ಸ್ವಾಧೀನ ಪ್ರಕ್ರಿಯೆ ವಿಚಾರದಲ್ಲಿ ಒಮ್ಮತ ಮೂಡಿಲ್ಲ. ರೈತ ಮುಖಂಡರು ಸರ್ಕಾರದ ಮಧ್ಯೆ ಸಂಧಾನ ವಿಫಲವಾಗಿದೆ. ಇನ್ನು ಕಾನೂನಿನ ಸಾಧಕ ಬಾಧಕಗಳನ್ನ ನೋಡಿ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ತೇವೆ ಅಂತ ಜುಲೈ 15ರಂದು ಮತ್ತೊಂದು ಸುತ್ತಿನ ಸಭೆಗೆ ನಿರ್ಧಾರವನ್ನ ಕೂಡ ಮಾಡಲಾಗಿದೆ. ಸಿಎಂ ನೇತೃತ್ವದಲ್ಲಿ ರೈತರ ಸಭೆ ನಡೆಸಲಾಗಿತ್ತು. ಆದರೆ ಆ ಸಭೆ ಯಶಸ್ವಿಯಾಗಿಲ್ಲ, ಅಪೂರ್ಣವಾಗಿದೆ, ಅರ್ಧಕ್ಕೆ ನಿಂತಿದೆ. ನೋಡಿ, ಭೂ ಸ್ವಾಧೀನ ದೇವನಹಳ್ಳಿಯ ಸುತ್ತಮುತ್ತ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಕೈಬಿಡೋಕೆ ಆಗ್ರಹ ಮಾಡಿ ರೈತ ಸಂಘಟನೆಗಳು ಹಾಗೆ ಜನಪರ ಸಂಘಟನೆಗಳು ಹೋರಾಟವನ್ನ ಕೂಡ ನಡೆಸ್ತಾ ಇತ್ತು. ಅವರನ್ನ ರಾಜಿ ಮಾಡಬೇಕಾಗಿತ್ತು, ಅವರನ್ನ ಮನವರಿಕೆ ಮಾಡಬೇಕಾಗಿತ್ತು. ಹೀಗಾಗಿ ಒಂದು ಸಭೆಯನ್ನ ಕೂಡ ನಡೆಸಲಾಗಿತ್ತು. ಆ ಸಭೆಯನ್ನ ಇವತ್ತು ವಿಧಾನಸೌಧದ ಕಾನ್ಫರೆನ್ಸ್ ಹಾಲ್ನಲ್ಲಿ ಇಟ್ಕೊಳ್ಳಲಾಗಿತ್ತು. ಆದರೆ ಆ ಒಂದು ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆದಂತಹ ಸಭೆ ಅಪೂರ್ಣವಾಗಿದೆ. ಇನ್ನ ಕಾನೂನು ವಿಚಾರ ಇದೆ, ಅದಕ್ಕೆ ಸಮಯ ಕೂಡ ಬೇಕಿದೆ. ರೈತ ಮುಖಂಡರ ಜೊತೆ ಸಭೆ ಬಳಿಕ ಸಿಎಂ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ. ಈಗಾಗಲೇ ಫೈನಲ್ ನೋಟಿಫಿಕೇಶನ್ ಕೂಡ ಆಗಿದೆ. ಇದರ ಕಾನೂನಾತ್ಮಕ ಅಭಿಪ್ರಾಯವನ್ನ ಕೂಡ ಪಡಿಬೇಕಾಗಿದೆ. ರೈತರ ಬಳಿ 10 ದಿನ ಕಾಲಾವಕಾಶವನ್ನ ಕೂಡ ಕೇಳಿದ್ದೇವೆ. ರೈತರ ಜೊತೆ ಇನ್ನೊಂದು ಸುತ್ತಿನ ಸಭೆಯನ್ನ ನಡೆಸ್ತೇವೆ. ಇನ್ನು ಸಭೆಯ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಒಂದು ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ಆದರೆ ಇವತ್ತು ಫೈನಲ್ ನೋಟಿಫಿಕೇಶನ್ ಆಗ್ಬಿಟ್ಟಿದೆ. ಅದರಿಂದ ಸ್ವಲ್ಪ ಲೀಗಲ್ ಆಗಿ ಇಶ್ಯೂಸ್ಗಳಿದ್ದಾವೆ. ನಾನು ಅದಕ್ಕೆ ಹೋರಾಟಗಾರರಿಗೆ 10 ದಿನ ಸಮಯ ಬೇಕು ನನಗೆ ಅಂತ ಹೇಳಿದ್ದೀನಿ. ಸರ್ಕಾರಕ್ಕೆ 10 ದಿನ ಸಮಯ ಬೇಕು. 15ನೇ ತಾರೀಕಿಗೆ ಸಭೆ ತೀರ್ಮಾನ ಆಗಿದೆ. ಡೇಟು 15ನೇ ತಾರೀಕಿಗೆ ಸಭೆ ಬೆಳಿಗ್ಗೆ 11 ಗಂಟೆ. ಆದರೆ ಇವತ್ತು ಫೈನಲ್ ನೋಟಿಫಿಕೇಶನ್ ಆಗ್ಬಿಟ್ಟಿದೆ. ಅದರಿಂದ ಸ್ವಲ್ಪ ಲೀಗಲ್ ಆಗಿ ಇಶ್ಯೂಸ್ಗಳಿದ್ದಾವೆ. ನಾನು ಅದಕ್ಕೆ ಹೋರಾಟಗಾರರಿಗೆ 10 ದಿನ ಸಮಯ ಬೇಕು ನನಗೆ ಅಂತ ಹೇಳಿದ್ದೀನಿ ಸರ್ಕಾರಕ್ಕೆ.